ವಿವೇಕ್, ನಿಜಕ್ಕೂ ಒಂದು ರೀತಿಯಾಗಿ ಬೇಸರದ ಸಂಗತಿ. ಇವರ ಪರವಾಗಿ ನಮ್ಮ ಅಶ್ವವೇಗ ನ್ಯೂಸ್ ಧ್ವನಿ ಎತ್ತೋದಕ್ಕೆ ಈಗ ರೆಡಿಯಾಗಿ ನಿಂತಿದೆ. ನಾವು ನಿಮ್ಮ ಜೊತೆಗಿದ್ದೀವಿ, ಧೈರ್ಯವಾಗಿರಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಾಗಿದೆ. ಈಗ ಮುಂದಿನ ಅವರ ನಡೆ ಏನು? ಪ್ರೊಟೆಸ್ಟ್ ಮಾಡ್ತಾರೆ, ಯಾವುದೇ ರೀತಿಯಾದಂತಹ ಒಂದು ನ್ಯಾಯ ಸಿಗೋದಿಲ್ಲ. ಎಲ್ಲಿಗೆ ಹೋದ್ರೂ ಕೂಡ MLA ಭೇಟಿ ಮಾಡುವಂತಹ ಒಂದು ಕೆಲಸಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಫೇಲ್ ಆಗುತ್ತೆ. ಮತ್ತೆ ಪ್ರಧಾನಿಗೆ ಪತ್ರ ಬರೀತಾರೆ, ಯಾವುದು ಕೂಡ ಯೂಸ್ ಆಗೋದಿಲ್ಲ. ಪ್ರೊಟೆಸ್ಟ್ ಮಾಡಿದ್ರೂ ಯೂಸ್ ಆಗೋದಿಲ್ಲ. ಸರ್ಕಾರದ ಕಣ್ಣಿಗೆ ಇವರು ಈ ಒಂದು ಸಮಸ್ಯೆ ಕಾಣ್ತಾ ಇಲ್ವಾ? ಒಂದಲ್ಲ ಎರಡಲ್ಲ, 14 ವರ್ಷಗಳಿಂದ ಇದೇ ರೀತಿಯಾದಂತಹ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ದೊಡ್ಡ ಕನ್ಫ್ಯೂಷನ್ ಇದೆ ವಿವೇಕ್. ಅಪ್ಡೇಟ್ಸ್ ಕೊಡೋದಾದ್ರೆ ಎಸ್ ರೋಜಾ, ಈಗಾಗಲೇ ಏನು ಗ್ಯಾಂಗ್ ಮ್ಯಾನ್ಗಳಾಗಿ ಸಾವಿರಾರು ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಗ್ಯಾಂಗ್ ಮ್ಯಾನ್ಗಳು ಸುಮಾರು 14 ವರ್ಷದಿಂದ ನಮ್ಮ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅವ್ರಿಗೆ ಪರ್ಮನೆಂಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ, ಪರ್ಮನೆಂಟ್ ಮಾಡಿಲ್ಲ. ಅದು ಒನ್ ಪಾರ್ಟ್ ಆಫ್. ಆದರೆ ಇನ್ನೊಂದು ಪಾರ್ಟ್, ಈಗಾಗಲೇ ಏನು ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ಅವರು ಹೊರಗುತ್ತಿಗೆಯಾಗಿ ತಗೊಂಡು ಅವರಿಗೂ ಕೂಡ ಈಗಾಗಲೇ ಕೆಲಸಕ್ಕೆ ಕೂಡ ಬಿಟ್ಟಿದ್ದಾರೆ. ಅವರಾದರೂ ಅಟ್ಲೀಸ್ಟ್ ಅವ್ರಿಗೆ ಕೆಲಸಕ್ಕೆ ತಗೊಂಡ ಮೇಲೆ ಅವ್ರಿಗೆ ಸರಿಯಾದಂಥ ಸಂಬಳವನ್ನು ಕೊಡಬೇಕು, ಜೊತೆಗೆ ಅವ್ರಿಗಿರ್ತಕ್ಕಂಥ ಫೆಸಿಲಿಟಿಗಳನ್ನು ಒದಗಿಸ್ಬೇಕು. ಅದನ್ನು ಕೂಡ ಸಂಪೂರ್ಣವಾಗಿ ಕೊಡೋದ್ರಲ್ಲಿ ವಿಫಲ ಆಗಿದೆ ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ಅಂತಲೇ ಹೇಳ್ಬೋದು. ಜೊತೆಗೆ ಇರ್ತಕ್ಕಂಥ ಗ್ಯಾಂಗ್ ಮ್ಯಾನ್ಗಳಿಗೆ ಯಾವುದೇ ಒಂದು ಸೇಫ್ಟಿಯ ಮೆಟೀರಿಯಲ್ಸ್ ಕೂಡ ಸರಿಯಾಗಿಲ್ಲ. ಈಗಾಗಲೇ ಏನು ಸರ್ಕಾರದ ಭಾಗದವರು ಅಂದರೆ ಅಲ್ಲಿರ್ತಕ್ಕಂಥ ನೌಕರರು ಅಂದರೆ ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಚೆಸ್ಕಾಮ್ ಆಗಿರ್ಬೋದು, ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಪರ್ಮನೆಂಟ್ ನೌಕರಗಳಿಗೆ ಯಾವ ರೀತಿಯಾದ ಸೌಕರ್ಯಗಳಿದೆ ಆ ರೀತಿಯಾದ ಸೌಕರ್ಯಗಳು ಇವರಿಗೆ ಇಲ್ಲ. ಟೆಂಪರವರಿ ನೌಕರರಾಗಿ ಇವರನ್ನ ಪರಿಗಣಿಸ್ತಾರೆ. ಅದರಲ್ಲೂ ಕೂಡ ಹೊರಗುತ್ತಿಗೆಯ ಆಧಾರದ ಮೇಲೆ ಇವರನ್ನ ಸರ್ಕಾರ ತಗೊಂಡಿದೆ. ಆದರೂ ಕೂಡ ಸರ್ಕಾರ ಒಂದು ಎಚ್ಚೆತ್ಕೊಂಡು ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ಅವರಿಗೆ ಒಂದು ಗೈಡ್ಲೈನ್ಸ್ ಅನ್ನು ಕೊಡಬಹುದಿತ್ತು. ಕ್ಲಿಯರ್ ಅವರಿಗೆ ಪ್ರತಿ ತಿಂಗಳು ನೀಟಾಗಿ ಒಂದು ರೀತಿಯಾಗಿ ಸಂಬಳವನ್ನು ಕೊಡಿ, ಜೊತೆಗೆ ಅವರಿಗೆ ಒಂದಿಷ್ಟು ಫೆಸಿಲಿಟೀಸ್ ಅನ್ನು ಕೂಡ ಕೊಡಿ ಅಂತ ಹೇಳಬಹುದಿತ್ತು. ಜೊತೆಗೆ ಅವ್ರಿಗೆ ಬರ್ತಕ್ಕಂಥದ್ದು ಕೇವಲ 15,000 ರೂಪಾಯಿ ಸಂಬಳ. 15,000 ರೂಪಾಯಿಯಲ್ಲಿ ಒಂದು ತಿಂಗಳು ಯಾರು ಕೂಡ ನಡೆಸೋಕ್ಕಾಗೋದಿಲ್ಲ. ಈಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಬೆಲೆ ಏರಿಕೆಗಳು ಕೂಡ ಆಗಿದೆ, ಈ ಬೆಲೆ ಏರಿಕೆಗಳ ಸಂದರ್ಭದಲ್ಲಿ ಯಾರು ಕೂಡ ಒಂದು ತಿಂಗಳು 15,000ರಲ್ಲಿ ಅವರ ಮನೆ ಆಗಿರ್ಬೋದು, ಕುಟುಂಬ ನಡೆಸೋದಕ್ಕೆ ಬಹಳ ಕಷ್ಟ ಆಗಿರುತ್ತೆ. ಆದರೆ ಇವರ ಧ್ವನಿಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಅವರು ಇನ್ನೊಂದು ಕಡೆ ಕರಾಳವಾದಂಥದ್ದು ಏನಂದರೆ, ಬೇಜಾರು ಆದಂಥ ವಿಚಾರ ಏನಪ್ಪ ಅಂದರೆ, ಅಲ್ಲಿ ಬಂದಂಥ ಹೊರಗುತ್ತಿಗೆಯ ನೌಕರರು ಯಾರು ನಮ್ಮ ಜೊತೆ ಮಾತನಾಡಿದ್ರು ಅವರು ನೇರವಾಗಿ ಹೇಳ್ತಾರೆ, ನಮಗೆ ದಯಾಮರಣ ಕೊಟ್ಬಿಡಿ ಅಂತ. ಆ ಲೆವೆಲ್ಗೆ ಅವರು ನೊಂದಿದ್ದಾರೆ. ಅಂದರೆ ಯಾಕೆ ಸರ್ಕಾರಗಳು ಅವರ ನೋವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಇಂಥವ್ರು ಇರೋವರಿಗೆ ಯಾಕೆ ಇವರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಂದಿಷ್ಟು ಯಕ್ಷ ಪ್ರಶ್ನೆ ಕೂಡ ಮೂಡಿಸ್ತಾ ಇದೆ. ಜೊತೆಗೆ ಈಗ ವಿದ್ಯುತ್ ಅನ್ನೋದು ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ಎವ್ರಿ ಡೇ ಆಫ್ ಅವರ ಲೈಫ್ ಅಲ್ಲಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ನಾವೇನಾದ್ರೂ ಒಂದು ಮೀಡಿಯಾ ರೀತಿಯಲ್ಲಿ ನಾವು ಟೆಲಿಕಾಸ್ಟ್ ಮಾಡ್ಬೇಕು ಅಂದ್ರೂ ಕೂಡ ನಮಗೆ ಒಂದು ವಿದ್ಯುತ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರ ದಿನಚರಿ ನಡೆಸಬೇಕು ಅಂದ್ರೆ ವಿದ್ಯುತ್ ಬಹಳ ಮುಖ್ಯವಾದವರಿಗೂ ಕೂಡ ಅವರ ದಿನ ಜೀವಬೇಕು ಅಂದ್ರೆ ವಿದ್ಯುತ್ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸಿಕೊಂಡಿದೆ ನಮ್ಮ ದಿನ ಜೀವನದಲ್ಲಿ ಅಂತಾನೆ ಹೇಳ್ಬೋದು. ಅಂತ ವಿದ್ಯುತ್ ಗುತ್ತಿಗೆದಾರರು ಅಥವಾ ಗುತ್ತಿಗೆದಾರ ಆಧಾರದ ಮೇಲೆ ಇರ್ತಕ್ಕಂಥ ನೌಕರರಿಗೆ ಯಾಕೆ ಒಂದು ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತಿಲ್ಲ ಅನ್ನೋದೇ ನಮ್ಮ ಅಶ್ವವೇಗ ಕಡೆಯಿಂದ ಅವರಿಗಿರ್ತಕ್ಕಂಥ ನೇರ ಪ್ರಶ್ನೆ. ಜೊತೆಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಕೂಡ ಇದ್ದಾರೆ. ಅವ್ರು ಈಗಾಗಲೇ ಸಾಕಷ್ಟು ಜನರ ನೋವಿಗೆ ಕೂಡ ಸ್ಪಂದಿಸ್ತಾ ಇರ್ತಾರೆ. ಆಗಾಗ ಯಾಕೆ ಇವರ ನೋವು ಸಂತೋಷ್ ಲಾಡ್ ಅವರ ಕಣ್ಣಿಗೆ ಕಾಣಲಿಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ KJ ಜಾರ್ಜ್ ಅವರು ಇಂಧನ ಸಚಿವರಾಗಿದ್ದಾರೆ. ಅವರು ಕೂಡ ಯಾಕೆ ಈ ವಿಚಾರವನ್ನ ಗಮನಕ್ಕೆ ಬಂದಿಲ್ವಾ, KJ ಜಾರ್ಜ್ ಅವರ ಗಮನಕ್ಕೆ ಬಂದಿಲ್ವಾ, ಆದ್ರೆ ಬಂದರೂ ಕೂಡ ಯಾಕೆ ಸುಮ್ಮನಿದ್ದಾರಾ ಏನು ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಅವ್ರು ಎಲ್ಲರಿಗೂ ಕೂಡ ಅಷ್ಟೇ MLAಗಳಿಗೆ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಅವರಿಗೆ ಭೇಟಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅವರ ಕ್ಷೇತ್ರಗಳಿರ್ತಕ್ಕಂಥ MLAಗಳಿಗೆ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ. ಜೊತೆಗೆ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ಲೆಟರ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವರಿಗೆ ಎಲ್ಲೂ ಕೂಡ ನ್ಯಾಯ ಸಿಗುತ್ತಿಲ್ಲ. ಅವರ ಕರಾಳ ಕಥೆಗಳನ್ನ ಕೇಳಿದ್ರೆ ಬಹಳ ನೋವಾಗುತ್ತಿದೆ. ಅದಕ್ಕೆ ಸರ್ಕಾರಕ್ಕೆ ಎಚ್ಚೆತ್ತಿಸುವಂತ ಕೆಲಸಕ್ಕೆ ಈಗ ಅಶ್ವವೇಗ ನ್ಯೂಸ್ ಮುಂದಾಗಿದೆ ರೋಜಾ. ರೈಟ್ ವಿವೇಕ್, ಒಂದೇನಪ್ಪ ಅಂತ ಹೇಳಿದ್ರೆ, ಸಂತೋಷ್ ಲಾಡ್ ಅವರಿಗೆ ಈ ವಿಚಾರವನ್ನ ತಲುಪಿಸುವಂತಹ ಕೆಲಸಗಳನ್ನ ನಾವೆಲ್ಲರೂ ಕೂಡ ಜೊತೆಲಿ ಸೇರ್ ಮಾಡೋಣ ಅಂತ ಹೇಳ್ತಾ, ಈ ವೆಂಕಟೇಶ್ ಅನ್ನುವಂಥವ್ರು ಆ ಕಂಪನಿಯ MD ಅವ್ರೇನಾದ್ರೂ ರಿಯಾಕ್ಟ್ ಮಾಡಿದಾರ ಈ ವಿಚಾರದ ಬಗ್ಗೆ? ಜೊತೆಗೆ ದಯಾಮರಣವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ನೊಂದಿರಬೇಡ ಅವರು ಅಂತ ಹೇಳ್ಬಿಟ್ಟು ಕಾರ್ಮಿಕರು.
ಎಸ್ ರೋಜಾ, ಈಗಾಗಲೇ ನಾನು ಅದೇ ಹೇಳ್ತಾ ಇದ್ದೆ. ಒಂದು ವ್ಯಕ್ತಿ ಯಾರಾದರೂ ದಯಾಮರಣ ಕೊಡಿ ಅಂತ ಕೇಳಬೇಕಂದ್ರೆ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ನೊಂದಿರ್ತಾರೆ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾಕೆ ಕೇವಲ ಒಂದು ಸರ್ಕಾರ, ಎರಡು ಸರ್ಕಾರ ಅಲ್ಲ, 14 ವರ್ಷ ಅಂದರೆ ಸುಮಾರು 4-5 ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗಿದ್ದಾರೆ. ಯಾರು ಕೂಡ ಇವರ ವಿಚಾರವನ್ನು ಪರಿಗಣಿಸಿಲ್ಲ, ಯಾರು ಕೂಡ ಇವರ ವಿಚಾರಕ್ಕೆ ಸ್ಪಂದಿಸಿಲ್ಲ ಅಂತಲೇ ಅನಿಸುತ್ತೆ. ಯಾಕಂದರೆ ಒಂದಲ್ಲ ಎರಡಲ್ಲ, 1 ವರ್ಷ ಅಥವಾ 3 ವರ್ಷದಿಂದ ಇದೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದಿತ್ತು. ಸುಮಾರು 14 ವರ್ಷ ಅಂದರೆ ಎಲ್ಲ ಸರ್ಕಾರಗಳು ಕೂಡ ಇಲ್ಲಿ ಬಂದು ಹೋಗಿದೆ. ಆದರೂ ಯಾರೂ ಕೂಡ ಇವರಿಗೆ ವೇತನ ಹೆಚ್ಚಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಮತ್ತು ಜೊತೆಗೆ ಆ ಇರ್ತಕ್ಕಂಥ ಗುತ್ತಿಗೆದಾರರು ಕೇಳಿಕೊಳ್ಳುವಂಥ ವಿಚಾರ ಏನಪ್ಪ ಅಂದರೆ, ಈಗೇನು ನಮಗೆ ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿಯಿಂದ ನಮಗೆ ಹಣ ಬರ್ತಾ ಇದೆ, ಆ ಹಣ ಸರಿಯಾಗಿ ಬರ್ತಾ ಇಲ್ಲ, ಅಟ್ಲೀಸ್ಟ್ ಆ ಹಣವನ್ನು ಸರ್ಕಾರನೇ ನಮಗೆ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನಾವು ಸಾಕಷ್ಟು ಕಡೆ ನೋಡಿರ್ತೀವಿ, ಈಗಾಗಲೇ ಸರ್ಕಾರ ಏನು 2,000 ರೂಪಾಯಿ ಹಣವನ್ನು ಕೊಡ್ತಾ ಇದೆ, ಗೃಹಲಕ್ಷ್ಮಿಯ ಹಣ, ಅದನ್ನು DBT ರೂಪದಲ್ಲಿ ಕೊಡ್ತಾ ಇದ್ದಾರೆ, ಡೈರೆಕ್ಟ್ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಅಂತ ಅವರವರ ನೇರ ಖಾತೆಗೆ ಹೋಗ್ತಾ ಇದೆ. ಅದೇ ರೀತಿಯಾಗಿ ಈ ಹೊರಗುತ್ತಿಗೆ ಆಧಾರದ ಮೇಲೆ ತಗೊಂಡಿರ್ತಕ್ಕಂಥ ನೌಕರರಿಗೂ ಕೂಡ ಅಷ್ಟೇ DBT ಮೂಲಕ ಹಣವನ್ನು ಕೊಡುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗ್ಬೋದಿತ್ತು. ಅದು ಕೂಡ ಸರ್ಕಾರ ಮಾಡಿಲ್ಲ. ಅದರಲ್ಲಿ ಸರ್ಕಾರ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಗುತ್ತಿಗೆ ಆಧಾರದ ಮೇಲೆ ಈಗಾಗಲೇ ಏನು ಗೋಲ್ಡನ್ ಫೆಸಿಲಿಟೇಷನ್ ಕಂಪನಿ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರು ಸರಿಯಾಗಿ ವೇತನ ಕೊಡ್ತಿಲ್ಲ ಅನ್ನೋ ಒಂದು ನೇರ ಆರೋಪವನ್ನು ಅಲ್ಲಿರ್ತಕ್ಕಂಥವರು ಗ್ಯಾಂಗ್ಮ್ಯಾನ್ಗಳು ನೇರ ಆರೋಪವನ್ನು ಮಾಡ್ತಾ ಇದ್ರು ಕೂಡ ಯಾಕೆ ಅವ್ರಿಗೆ ಒಂದು ವಾರ್ನ್ ಮಾಡುವಂಥ ಕೆಲಸಕ್ಕೂ ಸಹ ಸರ್ಕಾರ ಮುಂದಾಗ್ತಿಲ್ಲ. ಈ ಹಿಂದೆ ಕೂಡ ಬೇರೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಅಂದರೆ ಔಟ್ಸೋರ್ಸಿಂಗ್ ವಿಚಾರಕ್ಕೆ ಅವರಿಗೆ ಟೆಂಡರ್ ಕೊಡುವಂಥ ಕೆಲಸಕ್ಕೆ ಸರ್ಕಾರಗಳು ಮುಂದಾಗುತ್ತೆ. ಯಾಕೆ ಅವರಿಗೆ ಕೊಡ್ತಾ ಇದ್ದಾರೆ, ಅವರ ಮೇಲೆ ಇಷ್ಟು ಆರೋಪ ಇದ್ರು ಕೂಡ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ರೋಜಾ, ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.